ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಗಿಣಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್. ಈ ವಿಡಿಯೋದಲ್ಲಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅಕ್ಕಿ ನೆನೆಸಿಟ್ಕೊಳ್ಳೋಣ. ನಾನಿಲ್ಲಿ 2 ಕಪ್ಪು ಬಾಸ್ಮತಿ ಅಕ್ಕಿನ ತೊಗೊಂಡಿದ್ದೀನಿ. ಗೀ ರೈಸ್, ಪಲಾವ್, ಬಿರಿಯಾನಿ ಏನೇ ಮಾಡೋದಿದ್ರು ಮುಂಚೆನೇ ಅಕ್ಕಿನ ನೆನೆಸಿಡಬೇಕು. ಹೀಗೆ ಮಾಡೋದ್ರಿಂದ ರೈಸ್ ಉದ್ರುದ್ರಾಗಿ ಬರುತ್ತೆ. 3/4 kg ಮಟನ್ ತೊಗೊಂಡಿದ್ದೀನಿ. ನಮಗೆ ಇಲ್ಲಿ ಅಮೆರಿಕಾದಲ್ಲಿ ಲ್ಯಾಂಬ್ ಬೋನ್ಲೆಸ್ ಲೆಗ್ ಮೀಟ್ ಅಂತ ಸಿಗುತ್ತೆ. ಇದನ್ನು ತೊಗೊಂಡಿದ್ದೀನಿ. ಕುರಿಮರಿದು ಲೆಗ್ ಬೋನ್ಲೆಸ್ ಮಟನ್ ಇದು. ಖಾರ ರುಬ್ಕೊಳ್ಳೋದಕ್ಕೆ ಶುಂಠಿ, ಬೆಳ್ಳುಳ್ಳಿನ ಜಾಸ್ತಿ ತೊಗೊಳ್ಳಿ ಶುಂಠಿಗಿಂತ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಅರಿಶಿನದ ಪುಡಿ, ಸ್ವಲ್ಪ ನೀರು ಹಾಕಿ ಸಣ್ಣಕ್ಕೆ ರುಬ್ಕೋಬೇಕು. ಕುಕ್ಕರ್ಗೆ 1 ದೊಡ್ಡ ಸ್ಪೂನು ಎಣ್ಣೆ, ತೊಳೆದಿಟ್ಕೊಂಡಿರೋ ಮಟನ್ ಸೇರಿಸಿ 1 ಸ್ಪೂನು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಮಟನ್ ಒಗ್ಗರಣೆಗೆ ಹಾಕಿದ್ಮೇಲೆ ನೀರು ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. 5 ನಿಮಿಷ ಚೆನ್ನಾಗಿ ಬೆಂದ ಮೇಲೆ ನೋಡಿ ನೀರೆಲ್ಲ ಹೋಗಿದೆ. ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಖಾರ ರುಬ್ಬಿರೋದನ್ನ ಸೇರಿಸ್ತಾ ಇದ್ದೀನಿ. ಪೂರ್ತಿ ಸೇರಿಸ್ತಾ ಇಲ್ಲ, 1/4 ಭಾಗದಷ್ಟು ಸೇರಿಸಿ ಇನ್ನು 1/4 ಭಾಗದಷ್ಟನ್ನು ಬಿರಿಯಾನಿ ಒಗ್ಗರಣೆ ಮಾಡ್ಕೊಳ್ಳುವಾಗ ಹಾಕೊಳ್ಳೋಕ್ಕೆ ಎತ್ತಿಟ್ಕೊತಾ ಇದ್ದೀನಿ. 2 ಕಪ್ಪು ನೀರು, ತುಂಬ ನೀರು ಹಾಕೋದು ಬೇಡ, ಮಟನ್ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 5 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. 5 ವಿಷಲ್ ಬಂದು ಪ್ರೆಷರ್ ಇಳ್ದಿದೆ. ಓಪನ್ ಮಾಡಿ ಮಟನ್ ಬೆಂದಿದೆಯಾ ನೋಡ್ಕೋಬೇಕು. ಪೂರ್ತಿಯಾಗಿ ಮಟನ್ ಇವಾಗಲೇ ಬೆಂದಿರಬೇಕು, ಆಮೇಲೆ ಬಿರಿಯಾನಿಗೆ ಒಗ್ಗರಣೆ ಹಾಕಿದ್ಮೇಲೆ ಬೇಯಲ್ಲ. ಸೊ ಪೂರ್ತಿಯಾಗಿ ಮಟನ್ ಬೆಂದಿಲ್ಲ ಅಂದರೆ ಇನ್ನೂ 1-2 ವಿಷಲ್ ಕೂಗಿಸ್ಕೊಳ್ಳಿ. ಸೊ ಇವಾಗ ನೋಡಿದ್ರೆ ನನಗೆ ಪೂರ್ತಿಯಾಗಿ ಮಟನ್ ಬೆಂದಿದೆ. ಬಿರಿಯಾನಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಕುಕ್ಕರಲ್ಲಿ 3 ದೊಡ್ಡ ಸ್ಪೂನು ಎಣ್ಣೆ, 2 ಪಲಾವ್ ಎಲೆ, 3 ಅನಾನಸ್ ಹೂ, 1 ಚಕ್ಕೆ ಚೂರು, 3 ಉದ್ದಕ್ಕೆ ಹಚ್ಚಿರೋ ಈರುಳ್ಳಿ, 1 ಸ್ಪೂನ್ ಉಪ್ಪು ಹಾಕಿ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಬೇಯಿಸಿಟ್ಕೊಂಡಿರೋ ಮಟನ್ ನೀರು ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ತುಂಬ ನೀರಿಲ್ಲ, ಹಾಗಾಗಿ ಜಾಸ್ತಿ ನೀರಿದೆ ಅನಿಸಿದ್ರೆ ನೀರು ಎತ್ತಿಟ್ಕೊಂಡು ಮಟನ್ ಮಾತ್ರ ಸೇರಿಸಿ ಆಮೇಲೆ ಅಳತೆಯಲ್ಲಿ ನೀರು ಹಾಕೋಬೇಕು. ಮಿಕ್ಸ್ ಮಾಡಿಕೊಂಡು ಶುಂಠಿ, ಬೆಳ್ಳುಳ್ಳಿ, ಖಾರ ಏನು ಸ್ವಲ್ಪ ಎತ್ತಿಟ್ಕೊಂಡಿದ್ವಿ ಅದನ್ನು ಸೇರಿಸಿ 2 ಟೊಮ್ಯಾಟೊ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣಕ್ಕೆ ರುಬ್ಕೋಬೇಕು. ನೀರು ಹಾಕ್ತೆ ಹಾಗೆ ರುಬ್ಕೊಳ್ಳಿ, ಟೊಮ್ಯಾಟೊನೇ ನೀರು ಬಿಟ್ಕೊಳ್ಳುತ್ತೆ. ಅದನ್ನು ಕುಕ್ಕರ್ಗೆ ಸೇರಿಸಿ ಕಾಯಿ ತುರಿ, ಚಕ್ಕೆ, ಲವಂಗ, ಏಲಕ್ಕಿ, 1 ಸ್ಪೂನಷ್ಟು ಎಳ್ಳು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣಕ್ಕೆ ರುಬ್ಕೊಂಡು ಕಾಯಿ ಮಸಾಲನೂ ಕುಕ್ಕರ್ಗೆ ಸೇರಿಸಿ 3 ಕಪ್ಪು ನೀರು, 2 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಅಳತೆಯಾಗಿ 4 ಕಪ್ಪು ನೀರು ಹಾಕಬೇಕು. 1 ಕಪ್ಪಷ್ಟು ಮಟನ್ ಬೇಯಿಸ್ಕೊಂಡಿರೋ ನೀರನ್ನೇ ಆಗಲೇ ಹಾಕಿದ್ದೀನಿ. ಅದಕ್ಕೆ ನಾನಿವಾಗ 3 ಕಪ್ಪು ನೀರು ಹಾಕ್ತಾಯಿದ್ದೀನಿ. 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ಚೆನ್ನಾಗಿ ಈ ಥರ ಕುದಿ ಬರೋವರೆಗೂ ಬೇಯಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣಿನ ರಸ, ನೆನೆಸಿಟ್ಕೊಂಡಿರೋ ಅಕ್ಕಿ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲೇ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. 5 ನಿಮಿಷ ಆದಮೇಲೆ ಜೆಂಟಲಾಗಿ 2 ರೌಂಡ್ ತಿರುಗಿಸಿ. ತುಂಬ ತಿರುಗ್ಸೋಕೆ ಹೋಗಬೇಡಿ, ಬಾಸ್ಮತಿ ಅಕ್ಕಿ ಕಟ್ಟಾಗಿಬಿಡುತ್ತೆ. ಸೋನಾ ಮಸೂರಿ ರೈಸ್ಗಿಂತ ಬಾಸ್ಮತಿ ರೈಸಲ್ಲಿ ಬಿರಿಯಾನಿ ಬೇಗ ಆಗಿಬಿಡುತ್ತೆ. ಬಾಸ್ಮತಿ ರೈಸ್ ಬೇಗ ಬೇಯುತ್ತೆ. ಇಷ್ಟು ಬೆಂದ ಮೇಲೆ ಇನ್ನೇನು ಬಿರಿಯಾನಿ ಆಯಿತು ಅನ್ನೋ ಟೈಮಲ್ಲಿ ಸ್ಟವ್ ಆಫ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 20 ನಿಮಿಷ ಹಾಗೆ ಬಿಡಬೇಕು. 20 ನಿಮಿಷ ಆದಮೇಲೆ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.